ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಗುರು ಪೌರ್ಣಿಮೆ ದಿನ ಆಗಿರುತ್ತೆ. ಬೆಳಗ್ಗೆ 4 ಗಂಟೆಗೇನೆ ಎದ್ದಿದ್ದೆ, ಸ್ವಲ್ಪ ಬೇಗನೆ ಪೂಜೆಗಳೆಲ್ಲ ಮಾಡ್ಕೊಳ್ಳೋಣ ಅಂತ. ಎದ್ದು ಸ್ವಲ್ಪ ತಂಗೆ ಕೂತ್ಕೊಂಡಿದ್ದೆ. 4:15 4:00ವರೆಗೆ ಸ್ನಾನಕ್ಕೆ ಹೋಗಿ ಸ್ನಾನ ಕೂಡ ಮಾಡ್ಕೊ ಬಂದೆ. ಇನ್ನು ಮನೇಲಿ ಕೆಲಸ ಏನು ಇಟ್ಕೊಂಡಿರಲ್ಲ, ಸೊ ನೈಟೇನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ, ಇನ್ನೇನಿರುತ್ತೆ ಅಲ್ವಾ. ಸೊ ಇವತ್ತು ನಾವು ನೈಟು ಹಾಲಲ್ಲೇ ಮಲ್ಕೊಂಡಿದ್ವಿ. ಸೊ ಅದಕ್ಕೆ ಸುನೀಲ್ ಮತ್ತೆ ಪಾಪು ಹಾಲಲ್ಲೇ ಮಲ್ಕೊಂಡಿದ್ರು. ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊ ಬಂದು ಆಮೇಲೆ ಎಬ್ಬರಿಸೋಣ ಅಂತ ಹೋಗಿ ಸ್ನಾನ ಕೂಡ ಮಾಡ್ಕೊ ಬಂದೆ. ಆದ್ರೂ ಗೈಸ್, ಈ ತರ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಸೊ ನನ್ಗಂತೂ ನಿದ್ದೆನೆ ಬರಲ್ಲ. ನಾನು ಪೂಜೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಬೇಗ ಎದ್ಬಿಟ್ಟು ಮಾಡೋಣ ಅಂತ ಅನಿಸ್ತಾನೆ ಇರುತ್ತೆ. ಇನ್ನ ರೂಮ್ ಫಸ್ಟ್ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಅಲ್ಲಿ ಬಟ್ಟೆನ ಹಾಕದೆ, ಅಲ್ಲೋಗಿ ಮಲ್ಕೊಳ್ಳಿ ಅಂತ. ಅಷ್ಟು ಬೇಗ ಎದ್ದೇಳೋದ್ ಬೇಡ ಅಲ್ವಾ ಅವರು. ಸೊ ಅದಕ್ಕೇನೆ ರೂಮ್ ಅಲ್ಲಿ ಒರೆಸ್ಬಿಟ್ಟು ಬಟ್ಟೆನ ಹಾಕಿ ಅಲ್ಲಿ ಮಲಗಿಸ್ದೆ. ಇನ್ನ ಹಾಲಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಈ ನಡುವೆ ನನಗೆ ಫಸ್ಟ್ ಎಲ್ಲ ನಾನು ಸ್ನಾನ ಮಾಡ್ದಿರೋ ಮುಂಚೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಾಡ್ತಾ ಇದ್ದೆ. ಬಟ್ ಇವಾಗ ನನ್ಗೆ ಯಾಕೋ ಕಂಫರ್ಟಬಲ್ ಅಂದ್ರೆ ನನಗೆ ಒಂಥರ ಅನಿಸ್ತಿತ್ತು. ಅದಕ್ಕೇನೆ ಫಸ್ಟೇ ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಪಾತ್ರೆ ಎಲ್ಲ ತೊಳೆದಿರ್ತೀವಿ, ನಮ್ಮ ಮನೆ ಕಸ ಗುಡ್ಸೋದು, ಒರೆಸೋದು, ಬಾಗಿಲು ತೊಳೆಯೋದಲ್ವಾ. ಸೊ ಸ್ನಾನ ಮಾಡ್ಕೊಂಡೇ ಮಾಡಿದ್ರೆ ಒಂಥರ ಖುಷಿ, ಅಂದ್ರೆ ಮನ್ಸಿಗೇನೋ ಒಂಥರ ಸಮಾಧಾನ ಅನ್ಸುತ್ತೆ. ಅದಕ್ಕಾಗ್ಬಿಟ್ಟು ಈ ನಡುವೆ ನಾನು ಆ ಥರ ಮಾಡ್ತಾ ಇದ್ದೀನಿ. ಇನ್ನು ನಾನು ಕೂಡ ನೀಟಾಗಿ ರೆಡಿ ಆಗಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ದೇವ್ರ ಮೇಲೆ ಇರುವಂತ ಹೂವನ ಎಲ್ಲ ತೆಗಿತಾ ಇದ್ದೀನಿ. ನಾನು ಫಸ್ಟೇ ಕಸ ಗುಡಿಸಿ ಒರೆಸಿ ಆಮೇಲೆ ಹೂವನ ಕ್ಲೀನ್ ಮಾಡಿದ್ರೆ ಮತ್ತೆ ಗಲೀಜಾಗುತ್ತೆ. ಸೊ ಅದಕ್ಕೇನೆ ಇವಾಗ ಹೆಂಗೂ ಸ್ನಾನ ಮಾಡ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒರೆಸ್ಕೊಂಡು ಗುಡಿಸ್ಕೊಂಡ್ರೆ ನಮಗೂ ಚೆನ್ನಾಗಿರುತ್ತೆ. ಹಾಗೆ ನಾನು ಇವತ್ತು ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಕೂಡ ಸ್ಟಾರ್ಟ್ ಮಾಡಿದೆ ಗೈಸ್. ನನಗೆ ವರ್ಕ್ ಆದರೆ ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ನಾನು ಇವಾಗ ಕಲಿತಾ ಇರೋದು, ಸೊ ಇವಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಅಲ್ವಾ ಇನ್ನೊಬ್ರಿಗೆ ಶೇರ್ ಮಾಡಬೇಕು. ಅದಕ್ಕೆ ನಾನು ಯಾವುದೇ ಥರ ಶೇರ್ ಮಾಡ್ತಿಲ್ಲ. ಬಟ್ ನಾನು ಮಾಡಿಬಿಟ್ಟು ಆಮೇಲೆ ನನಗೆ ವರ್ಕ್ ಆದರೆ 100% ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಜೆಪ್ಟೋದಲ್ಲಿ ತುಪ್ಪ ಮತ್ತು ಸಾಂಬ್ರಾಣಿ ಕಪ್ಪು ಅದೆಲ್ಲ ಸ್ವಲ್ಪ ಬೇಕಾಗಿತ್ತು. ಅದಕ್ಕೇ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದಲ್ವಾ. ಸೊ ತುಪ್ಪ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಫ್ರೆಶ್ ತುಪ್ಪನೇ ತರಿಸಿದ್ದೆ, ದೀಪಗಳಿಗೆ ಹಾಕಿ ಇವತ್ತು ದೀಪನ ಬೆಳಗೋಣ ಅಂದ್ಬಿಟ್ಟು. ಹಂಗೆ ಬೇ ಲೀಫ್ ಅಂದರೆ ಪಲಾವ್ ಎಲೆ ಅಂತೀವಲ್ಲ ಅದನ್ನು, ಮತ್ತು ಮಾರ್ಕರ್ ಕೂಡ ತರಿಸಿದ್ದೆ. ಅದ್ರ ಮೇಲೆ ಬರೆದ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡೋದು. ಸೊ ಅದನ್ನು ಸುಡೋ ರೀತಿ ಮಾಡ್ತೀವಲ್ವಾ. ಸೊ ಗೊತ್ತಿರೋರು ಗೊತ್ತಿರುತ್ತೆ. ಬಟ್ ನೆಕ್ಸ್ಟ್ 100% ನಾನು ಇದನ್ನು ಶೇರ್ ಮಾಡ್ಕೊತೀನಿ. ಜೆಪ್ಟೋ ಅವರು ನಾವು ಎಷ್ಟೊತ್ತಲ್ಲಿ ಮಾಡಿದ್ರು ಕೂಡ ಒಂದು 15 ಮಿನಿಟ್ಸ್ ಒಳಗಡೆನೆ ತಂದು ಕೊಡ್ತಾರೆ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ನಮ್ಮ ಮನೇಲಿ ಕೂತ್ಕೊಂಡೆ ಆರ್ಡರ್ ಮಾಡಿ ಅದು ಕೂಡ ಫ್ರೆಶ್ ಆಗಿರೋಂಥದ್ದೇ ಕೊಟ್ಟು ಕಳಿಸ್ತಾರೆ. ಸೊ ನಂಗಂತೂ ಬ್ಯಾಡ್ ಆಗಿ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ. ಬಟ್ ಎಲ್ಲ ಕೂಡ ಫ್ರೆಶ್ ಆಗಿರುತ್ತೆ ಮತ್ತು ಕಮ್ಮಿ ಪ್ರೈಸಲ್ಲಿ ಕೂಡ ಸಿಗ್ತಾ ಇರುತ್ತೆ. ಅದಕ್ಕೆ ಈ ನಡುವೆ ನಾನು ಸುನೀಲ್ನ ಜಾಸ್ತಿ ಕೇಳಲ್ಲ. ಬಟ್ ನಾನೇ ಬುಕ್ ಮಾಡಿಕೊಂಡು ತರಿಸ್ಕೊಂಡ್ಬಿಡ್ತೀನಿ. ಅರ್ಜೆಂಟಿಗೆ ಬೇಕಂದ್ರೆ ಬೇಗ ತಂದು ಕೊಡ್ತಾರೆ. ಇನ್ನು ಮನೆಯವ್ರನ್ನಂತೂ ಕೇಳ್ಕೊಂಡಿರೋಕ್ಕಾಗಲ್ಲ ಹೋಗಿ ತಗೊಂಬಾ ಅಂತ. ಅಷ್ಟೊತ್ತಲ್ಲಿ ನೀನು ಎದ್ದು ಹೋಗಿ ತಂದು ಕೊಡ್ತಾ ಇದ್ರಾ? ಇಲ್ಲ ಅಲ್ವಾ. ಜೆಪ್ಟೋ ಅವರು ಬೇಗ ತಂದು ಕೊಟ್ಟರು. ಇನ್ನು ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊತಾ ಇದ್ದೀನಿ. ಡೈಲಿ ನಡುವೆ ಪೂಜೆಗಳು ಮಾಡ್ತಾನೆ ಇದ್ದೀನಿ ಗೈಸ್. ಎಲ್ಲ ಒರೆಸೋದು ಇದೆ, ಡೈಲಿ ಮಾಡ್ತಾನೆ ಇದ್ದೀನಿ. ನಿಜ ಗೈಸ್, ಮನಸ್ಸಿಂದ ನಾವೇನಾದರೂ ಅನ್ಕೊಂಡ್ರೆ 100% ಮಾಡ್ತೀವಿ. ನಾನು ಫಸ್ಟ್ ಎಲ್ಲ ನಾನ್ ವೆಜ್ ತಿಂದಿರೋ ಇರೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ವಾರದಲ್ಲಿ ಒಂದು 2 ಟೈಮ್ಸ್ ತಿನ್ನೋದೇ ಹೆಚ್ಚಂತ ಹೇಳ್ಬೇಕು. ಯಾಕಂದರೆ ಅದು ಇದು ಅಂತ ಪೂಜೆ ಎಲ್ಲ ಮಾಡ್ತಾ ಇರ್ತೀನಲ್ವಾ. ಸೊ ತಿನ್ನಬೇಕು ಅಂತಲೂ ಅನಿಸಲ್ಲ. ಸೊ ಅದಕ್ಕೆ ಅನಿಸ್ತು ನಾವು ಮನಸ್ಸಿಂದ ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ. ಗೈಸ್ ಆ್ಯಕ್ಚುಲಿ ನಾನು ಮದುವೆಗೆ ಮುಂಚೆನೂ ತುಂಬ ಪೂಜೆಗಳು ಮಾಡ್ತಾ ಇದ್ದೆ. ಸೊ ನೆಕ್ಸ್ಟು ಅಂದರೆ ನಾಳೆ ಫ್ರೈಡೇ ಅಂದರೆ ಇವತ್ತು ಥರ್ಸ್ಡೇ ನಾನು ನೈಟ್ ಏನಾದರೂ ಮರ್ತೋಗಿದ್ರೆ ನಾಳೆ ಫ್ರೈಡೇ ಪೂಜೆ ಮಾಡಬೇಕು ಅಂತ ನಿಜವಾಗ್ಲೂ ಕನ್ಸಲ್ಲಿ ಬರ್ತಾಯಿತ್ತು ದೇವರು. ಅವಾಗ ನಾನು ಎಚ್ಚರ ಆಗಿಬಿಟ್ಟು ನಾಳೆ ಫ್ರೈಡೇನ ಪೂಜೆ ಮಾಡಬೇಕಾ ಅಂತ ಇದು ಮಾಡ್ತಿದ್ದೆ. ಅಷ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದೆ. ನಂಗೆ ಒಂದೊಂದು ಸತಿ ಅನಿಸುತ್ತೆ ನಾನು ಅಷ್ಟು ಪೂಜೆಗಳೆಲ್ಲ ಮಾಡ್ತಾ ಇದ್ನಲ್ವ, ಅದಕ್ಕೆ ನಾನು ಅಂದ್ಕೊಂಡಿದ್ದು ಅಂದರೆ ನಂಗೆ ಸುನೀಲ್ ಸಿಗಬೇಕು ಅಂತ ಪೂಜೆ ಮಾಡ್ತಿದ್ನಲ್ಲ ಅದೆಲ್ಲ ಆಗಿದ್ದು ಅಂತ. ಬಟ್ ಆಮೇಲೆ ಮದುವೆ ಆದಮೇಲೆನೂ ಮಾಡ್ತಾ ಇದ್ದೆ. ಬಟ್ ಮಗು ಆದಮೇಲೆ ಅಂತೂ ಪೂಜೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಿಮಗೆ ಗೊತ್ತಿರುತ್ತೆ, ನಾವೊಬ್ಬರೇ ನೋಡಿಕೊಂಡು ಪೂಜೆಗಳೆಲ್ಲ ಬೆಳಗ್ಗೆ ಎದ್ದು ಮಾಡಿದ್ರೇ ಒಂಥರ ಸಮಾಧಾನ ಅನ್ಸೋದಲ್ವಾ. ಅದರಲ್ಲೂ ಮಗುನ ನೋಡಿಕೊಂಡು ಆಗಲ್ಲ ಗೈಸ್. ಒಂದು 2 ಇಯರ್ಸು ಅಂದರೆ ಮಾಡ್ತಿದ್ದೆ. ಬಟ್ ಯಾವಾಗೋ ಒಂದ್ಸತಿ ಆದರೆ ನೀಟಾಗಿ ಮನಸ್ಸಿಂದ ಪೂಜೆ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ. ಮಗು ಅಳೋದು, ಮಗು ಊಟ ಮಾಡಿಸ್ಬೇಕು, ನಿದ್ದೆ ಮಾಡಿಸ್ಬೇಕು, ಅದು ಇದು ಅಂತೆಲ್ಲ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಇವಾಗ ನನ್ನ ಮಗಳು ಸ್ವಲ್ಪ ದೊಡ್ಡೋಳಾಗಿದ್ದಾಳಲ್ವಾ, ಅಷ್ಟೇನು ಟೆನ್ಷನ್ ಇಲ್ಲ ನನಗೆ. ಅವಳ ಪಾಡಿಗೆ ಅವಳು ಆಡ್ಕೊಂಡಿರ್ತಾಳೆ. ಮಲ್ಕೊ ಅಂದರೆ ಮಲ್ಕೊತಾಳೆ, ಕುತ್ಕೊ ಅಂದರೆ ಕುತ್ಕೊತಾಳೆ. ಅದಕ್ಕೆ ಸ್ವಲ್ಪ ಇವಾಗ ಪೂಜೆಗಳೆಲ್ಲ ಮಾಡೋದಕ್ಕೆ ಈಸಿ ಆಯಿತು. ಸೊ ಅದಕ್ಕೆ ಇವಾಗಾದರೂ ಚೆನ್ನಾಗಿ ಪೂಜೆ ಮಾಡಬೇಕು. ನಾವು ಏನಾದರೂ ಅಂದ್ಕೊಂಡಿರೋದು ಆಗಬೇಕು ಅಂದರೆ ನಾವು ಗಟ್ಟಿಯಾಗಿ ಮನಸ್ಸಿಂದ ಅಂದ್ಕೊಂಡು 100% ಆಗುತ್ತೆ ಅಂತ ಮಾಡಿದ್ರೆ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಆ ಥರ ಒಂದು ಟ್ರಿಕ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ.
ನೋಡೋಣ ಗೈಸ್, ರಾಯರ ಆಶೀರ್ವಾದ ನಾನು ಅನ್ಕೊಂಡಿದ್ದು ಕೂಡ ಆಗುತ್ತಾ ಇಲ್ವಾ ಅಂತ ನಾನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಯಾವ ಥರ ಆಗುತ್ತೆ ಅಂತ ಬದಲಾವಣೆಗಳು 100% ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗೆ ನಾವು ಕೂಡ ಅಷ್ಟೇ ಕಷ್ಟಪಡಬೇಕು. ಪಡೋಣ ಗೈಸ್, ನಾವು ಮುಂದೆ ಚೆನ್ನಾಗಿರ್ತೀವಿ ಅಂದರೆ ಇವಾಗ ಕಷ್ಟಪಡೋದ್ರಲ್ಲಿ ಏನು ತಪ್ಪಿಲ್ಲ ನನಗನ್ಸಿರೋ ಪ್ರಕಾರ. ಸೊ ಇವಾಗ ಬಾಗಿಲಿನೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಇದು ಕೂಡ ಒಂಥರ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಬೆಳಗ್ಗೆ ಎದ್ದು ಬಾಗಿಲನ್ನ ತೊಳೆದು ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿನ ಹಾಕೋದು, ಡೈಲಿ ಒಂದೊಂದು ರಂಗೋಲಿ, ಇದು ಕೂಡ ಒಂಥರ ನನಗೆ ಇಷ್ಟ. ಸೊ ಕುತ್ಕೊಂಡು ನೀಟಾಗಿ ಪೇಷನ್ಸ್ ಇಂದ ಈ ಥರ ಎಲ್ಲ ಮಾಡ್ತೀನಿ, ಒಂಥರ ಖುಷಿ ಆಗುತ್ತೆ. ಬಟ್ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರು 5 ಮಿನಿಟ್ಸ್ ಕೂಡ ಇರಲ್ಲ ಗೈಸ್. ನಿಮಗೆ ಗೊತ್ತಲ್ವಾ, ನಮ್ಮ ಪಾಪು ಇದ್ದಾಳೆ, ಅಲ್ಲಿ ಹೋಗ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡು ಎಲ್ಲ ಒರೆಸ್ಬಿಡ್ತಾಳೆ. ಸೊ ಆದರೂ ಕೂಡ ನಾವು ಮಾಡೋ ಕರ್ತವ್ಯ ಮಾಡಬೇಕು, ಅದಕ್ಕೆ ರಂಗೋಲಿನ ಹಾಕ್ತಾ ಇದ್ದೀನಿ. ಬಟ್ ಗೈಸ್, ನಾವಿವಾಗ ಹೊಸ ಮನೆಗೆ ಬಂದಿದ್ದೀವಲ್ಲ, ನಿಜವಾಗ್ಲೂ ಪಾಸಿಟಿವ್ ವೈಬ್ ಇದೆ ನಮಗೆ. ನಾನು ಆಲ್ರೆಡಿ 2 ಟೈಮ್ಸ್ ಹೇಳಿದ್ದೀನಿ, ಬಟ್ ಇವಾಗೂ ಕೂಡ ಹೇಳ್ತಾ ಇದ್ದೀನಿ. ಒಂಥರ ಪಾಸಿಟಿವ್ ವೈಬ್. ನಂಗೆ ಪೂಜೆ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಸೊ ಒಂದು ದಿನ ಮಿಸ್ ಮಾಡಿದ್ರೆ ನೆಕ್ಸ್ಟ್ ದಿನ ಪೂಜೆ ಮಾಡ್ತೀನಿ. ಸೊ ಆ ಥರ ಆಗಿಬಿಟ್ಟಿದೆ. ನಾವು ಮನೇಲಿ ಇರ್ತೀವಲ್ವಾ, ಸೊ ಮನೇಲಿರೋರಿಗೆ ಪೂಜೆ ಮಾಡೋದೇ ಒಂಥರ ಅಂದರೆ ಮನಸ್ಸಿಗೆ ಖುಷಿ ಅನಿಸುತ್ತೆ. ಸೊ ಎಲ್ಲ ಕೆಲಸ ಯಾವಾಗೂ ಮಾಡ್ತಾನೆ ಇರ್ತೀವಿ, ಬಟ್ ಅಷ್ಟು ಖುಷಿ ಸಿಗುತ್ತೋ ಇಲ್ವೋ, ಪೂಜೆ ಮಾಡಿದಾಗಂತೂ ನಿಜವಾಗ್ಲೂ ಖುಷಿ ಸಿಗುತ್ತೆ. ಮನೆಯೆಲ್ಲ ಕ್ಲೀನಾಗಿರುತ್ತೆ, ದೇವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಇದರಲ್ಲಿ ಮಾಡ್ತಾ ಇರ್ತೀವಿ. ಸೊ ಮನ್ಸಿಗೆ ಒಂಥರ ನೆಮ್ಮದಿಯಾಗಿರುತ್ತೆ. ಸೊ ನಿಮಗೂ ಕೂಡ ಹಿಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಪಾರ್ಟ್ ಏನಂದರೆ, ನಮ್ಮ ರಾಯರಿಗೆ ಪೂಜೆ ಮಾಡಿಬಿಟ್ಟು ಅವ್ರ ಹತ್ರ ಬೇಡ್ಕೊಂಡಾಗ ನಮ್ಗೆ ಹೂ ಪ್ರಸಾದ ಕೊಡ್ತಾರಲ್ವ, ಅದನ್ನು ಹೇಳೋಕ್ಕೆ ಆಗಲ್ಲ. ಸೊ ಆ ಒಂದು ಮೂಮೆಂಟ್ಗೆ ನಾವು ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತೀವಿ. ಇನ್ನು ನಮ್ಮ ರಾಯರಿಗೆ ಅಲಂಕಾರ ಮಾಡೋದು, ಇದೆಲ್ಲ ಒಂಥರ ಖುಷಿ ಆಗುತ್ತೆ ಅಲ್ವಾ. ಹೂವು ನಾನು ಹೋಗ್ಬಿಟ್ಟು ಅದ್ರ ಹಿಂದಿನ ದಿನವೇ ಹೂವನ್ನ ಎಲ್ಲ ತಗೊಬಂದಿದ್ದೆ. ತುಂಬ ಜನ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು, ನಿಮ್ಮ ಫೋಟೋ ತುಂಬ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ ಅಂತ. ನಾನು ಹೊಸ ರೋಡಲ್ಲಿ ತಗೊಂಡಿದ್ದು, ನಿಜವಾಗ್ಲೂ ಅಷ್ಟೇ ಚೆನ್ನಾಗಿದೆ ಕೂಡ. ಸೊ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಾನು ಈ ಥರನೇ ಫೋಟೋ ಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದೇ ಥರ ಫೋಟೋ ಸಿಕ್ಕಿದ್ದು ನಮ್ಮ ರಾಯರು. ಹಾಗೆ ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ನಾನು ಸ್ಪೆಷಲ್ ಆಗಿ ನನಗೆ ಯಾರೆಲ್ಲ ಗುರುಗಳಾಗಿದ್ರು, ಯಾರಿಂದ ಏನಾದರೂ ಒಂದು ಕಲ್ತಿದ್ದೀನಿ ಅಂದರೆ ಅವರು ಗುರುಗಳ ಸಮಾನನೇ ಅಂತಲೇ ಹೇಳ್ಬೋದು. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಾಯರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಜೀವನದಲ್ಲಿ ಏನಾಗಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಆಗುತ್ತೆ ಅನ್ನೋ ಧೈರ್ಯನ ಕೊಡ್ತಾರಲ್ವ, ಅದೇ ಸಾಕು ನನಗೆ. ಅವರು ನಮ್ಮ ಜೊತೆ ಇದ್ದರೆ ಎಲ್ಲ ಆಗುತ್ತೆ ಗೈಸ್. ನಾನು ನಿಜವಾಗ್ಲೂ ಒಂಥರ ಹೆಂಗಾಗಿದೆ ಗೊತ್ತಾ, 100% ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲೇ ಇದ್ದೀನಿ. ಏನಾದರೂ ಒಂದಷ್ಟೇ, ಬಟ್ ನಾವು ಯಾವತ್ತೂ ಕೂಡ ಆಗಲ್ಲ ಅಂತ ಅಂದ್ಕೊಬಾರ್ದು. ಆಗುತ್ತೆ 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 ಅಂತ ಅಂದ್ಕೊಂಡಿದ್ರೆ 100% ಒಂದಲ್ಲ ಒಂದಿನ ಆಗೇ ಆಗುತ್ತೆ. ಹಂಗೆ ನಾವು ಕೂಡ ಕಷ್ಟಪಡಬೇಕಲ್ವಾ, ಸುಮ್ಮನೆ ಆಗುತ್ತೆ ಅಂದರೆ ಆಗಲ್ಲ. ಬಟ್ ನಾವು ಹಂಗೇನೆ ಇರಬೇಕು. ಇನ್ನು ನಾನು ಎಲ್ಲ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡೋಷ್ಟೊತ್ತಿಗೆ ನಮ್ಮ ಪಾಪುನು ಎದ್ಬಿಟ್ಟು ಅವ್ರ ಅಪ್ಪ ಕೈಲಿ ಸ್ನಾನ ಕೂಡ ಮಾಡಿಸ್ಕೊಬಂದು ರೆಡಿ ಆಗಿದ್ದಾಳೆ. ಸೊ ಸುನೀಲ್ ಕೂಡ ಸ್ನಾನಕ್ಕೆ ಹೋಗಿದ್ರು. ನಾನು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿಬಿಟ್ಟಿದ್ದೆ. ಇನ್ನು ನಮ್ಮ ಪಾಪು ಟೈಮ್ ಇದು, ನಾನು ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ನನ್ನ ಮಗಳಿಗಂತೂ ತಾತಾಚಾಮಿ ಅಂದರೆ ತುಂಬಾ ಇಷ್ಟ. ನಾನು ಯಾವಾಗ ಪೂಜೆ ಮಾಡಿದ್ರು ನಾನು ಮಾಡ್ತೀನಿ ಅಂತ ಅವಳು ಕೂಡ ಪೂಜೆ ಫುಲ್ ಹೇಳ್ತಾಳೆ. ಇವತ್ತು ಬೆಳಗ್ಗೆ ಬೇಗ ಇದ್ದಿದ್ನಲ್ಲ, ಸೊ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಆಗೋಗಿತ್ತು, ಪೂಜೆನೂ ಆಗೋಗಿತ್ತು. ಹಂಗೆ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇನ್ನು ಕುತ್ಕೊಂಡಿದ್ದೆ ನಾನು. ಎಲ್ಲ ಕೂಡ ಆಗಿತ್ತು. ಇನ್ನು ಅವ್ರ ಅಪ್ಪನೂ ಮತ್ತೆ ಮಗಳು ಪೂಜೆನ ಮಾಡ್ತಾ ಇದ್ದಾರೆ. ನಾವು ಪೂಜೆ ಮಾಡಿಬಿಟ್ಟು ಇನ್ನು ರಾಯರ ದೇವಸ್ಥಾನಕ್ಕೆ ಹೊರಟ್ವಿ. ಕೂಡ್ಲು ಗೇಟಲ್ಲಿರೋಂಥ ರಾಯರ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಜನ ಇದ್ರು, ಅಂದರೆ ಇವತ್ತು ಗುರು ಪೌರ್ಣಿಮೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಜನ ಜಾಸ್ತಿನೇ ಇದ್ರು. ನಮ್ಮ ರಾಯರ ದೇವಸ್ಥಾನ ಕೂಡ್ಲು ಗೇಟಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ವರ್ಷದಿಂದ ಗೊತ್ತಾ ಗೈಸ್, 8-9 ವರ್ಷ, ಅಂದರೆ 8 ವರ್ಷ ಅನ್ಕೊಳ್ಳಿ ಈ ಏರಿಯಾದಲ್ಲಿ ನಾನು ಇರೋದು. ನಮ್ಮ ಪಕ್ಕನೇ ಒಂದು 10 ನಿಮಿಷದಲ್ಲಿ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಬಟ್ ಇಷ್ಟು ವರ್ಷ ನನಗೆ ಗೊತ್ತೇ ಇಲ್ಲ ರಾಯರ ದೇವಸ್ಥಾನ ಅಲ್ಲಿದೆ ಅಂತ. ಬಟ್ ನಾನು ಯಾವಾಗ ರಾಯರನ ಪೂಜೆ ಮಾಡೋಕ್ಕೆ ಮತ್ತು ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದ್ವಿ, ಅವಾಗ ತಿಳ್ಕೊಂಡ್ವಿ ಇಲ್ಲೇ ಇದೆ ಅಲ್ಲ ಅಂದ್ಬಿಟ್ಟು ಅವಾಗ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕ ದೇವಸ್ಥಾನ ಆದರೂ ಕೂಡ ತುಂಬ ಜನ ಬರ್ತಾರೆ, ತುಂಬಾ ಚೆನ್ನಾಗಿದೆ. ಗುರು ಪೌರ್ಣಿಮೆ ಅಂದ್ಬಿಟ್ಟು ಪ್ರಸಾದನೂ ಕೊಡ್ತಾ ಇದ್ರು. ಸೊ ಪಲಾವ್ ಮತ್ತೆ ಬೂಂದಿ ಕೊಟ್ಟಿದ್ರು. ತಿನ್ಕೊಂಡು ಇನ್ನು ನಮ್ಮ ಪಾಪಗೂ ಸ್ವಲ್ಪ ತಿನ್ಸಿದ್ವಿ. ಇನ್ನು ಸ್ವಲ್ಪ ತಿನ್ಸೋಣ ಆಟೋದಲ್ಲಿ ಹೋಗ್ತಾ ಅಂತ ಅವಳಿಗೂ ಕೂಡ ತಿನ್ಸ್ಕೊಂಡು ಮನೆ ಕಡೆ ಬಂದ್ವಿ. ಇನ್ನು ನಮ್ಮ ಮನೆಯಲ್ಲಿ ನಾವು ಮನೆ ಶಿಫ್ಟ್ ಮಾಡಿದಾಗ ಹಳೆ ತಲೆ ದಿಂಬುಗಳು ಮತ್ತು ಹಾಸಿಗೆಗಳು ಎಲ್ಲ ಬಿಸಾಕ್ಬಿಟ್ಟಿದ್ವಿ. ಯಾಕಂದರೆ ನಮ್ಮ ಪಾಪು ಚಿಕ್ಕ ವಯಸ್ಸಲ್ಲಿ ಸುಸು ಎಲ್ಲ ಮಾಡಿ ಅದೆಲ್ಲ ಹೋಗ್ಬಿಟ್ಟಿತ್ತು. ಅದಕ್ಕೆ ಈ ಮನೆಗೆ ಬಂದಮೇಲೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನಾವು ಕೆಳಗಡೆ ಮ್ಯಾಟ್ ಹಾಕ್ಕೊಂಡೆ ಮಲಗ್ತಾ ಇದ್ವಿ. ಇವಾಗ ಮ್ಯಾಟ್ರಸ್ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ನಾವು ದೇವಸ್ಥಾನದಿಂದ ಮನೆಗೆ ಬರೋಷ್ಟೊತ್ತಿಗೆ ಬಂತು. ಸೊ ಇದು ಆಗಸ್ಟ್ 3ಗೆ ಬರಬೇಕಿತ್ತು, ಬಟ್ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದೆ. ಗುರು ಪೌರ್ಣಿಮೆ ದಿನನೇ ಬಂತು. ನಮಗೂ ಕೂಡ ಖುಷಿ ಆಯಿತು. ಹುಣ್ಣಿಮೆ ದಿನ ಈ ಥರ ಮನೆಗೆ ಏನಾದರೂ ತಗೊಂಡ್ರೆ ಒಳ್ಳೇದು ಅಂತಾರಲ್ವಾ, ಸೊ ಅದಕ್ಕೆ ಅನಿಸುತ್ತೆ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದೆ.
ಇನ್ನು ಹಾಸಿಗೆನೆಲ್ಲ ಅನ್ಪ್ಯಾಕ್ ಮಾಡಿ ಅದನ್ನು ಕೂಡ ರೂಮಲ್ಲಿ ಹಾಕ್ತಾ ಇದೀವಿ. ತುಂಬಾ ದೊಡ್ಡದಾಗೆ ಇದೆ. ಸೊ 4 ಜನ ಮಲ್ಕೊಬಹುದು ಅಷ್ಟು ದೊಡ್ಡದು ಮಾಡಿದೀವಿ. ಯಾಕಂದ್ರೆ ನನ್ನ ಮಗಳು ತುಂಬಾನೇ ಒದ್ದಾಡ್ತಾಳೆ. ಸೊ ಅದಕ್ಕಾಗಿ ಇನ್ನು ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ನಾವು ಮಂಚ ತಗೊಳ್ಳಿಲ್ಲ. ಯಾಕಂದ್ರೆ ಮನೆ ಶಿಫ್ಟ್ ಮಾಡೋವಾಗೆಲ್ಲ ತುಂಬಾನೇ ತೊಂದರೆ ಅಂತ ಹೇಳ್ಬೇಕು. ಮತ್ತೆ ಜಾಗನೂ ಇರ್ಲಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪ್ರಮೋಷನ್ ಮಾಡಕ್ಕೆ ಅನ್ಬಿಟ್ಟು ಈ ತರ ಬೆಡ್ ಪ್ಯಾಲೆಟ್ಸ್ ನ ಕೇಳಿದ್ದೆ. ಅವರು ಕೂಡ ಕಳ್ಸಿಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿದೆ. ಮಂಚ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ 100% ಬೆಸ್ಟ್ ಅಂತ ಹೇಳ್ತೀನಿ. ಇದನ್ನ ಎಲ್ಲಿಗಾದ್ರೂ ಶಿಫ್ಟ್ ಮಾಡ್ಕೊಬಹುದು. ನಾವು ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಹಾಗೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ಇನ್ನು ಮಧ್ಯಾಹ್ನ ಲಂಚ್ಗೆ ಚಪಾತಿ ಮಾಡಿದೆ. ಚಪಾತಿಗೆ ಏನ್ ಕರಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇವ್ರ ಮೊಬೈಲ್ ನೋಡ್ಕೊಂಡು ಏನೋ ಮಾಡ್ತಾ ಇದ್ರು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಸ್ ಬರ್ತಾ ಇರತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.